ರಾಜ್ಯ ಸರ್ಕಾರ ಪೊಲೀಸ್ ರಾಜ್ಯವನ್ನು ಮಾಡಿತ್ತು. ಒಬ್ಬ ಚುನಾಯಿತ ಜನಪ್ರತಿನಿಧಿಯನ್ನು ಅವ್ರು ಆಡ್ಯಾರೋ ಬಿಟ್ಟಾರೋ ಮಾತಾಡ್ಯಾರೋ ಬಿಟ್ಟಾರೋ ಅನ್ನೋದಕ್ಕಿನ್ನೂ ಎಲ್ಲಿ ಪ್ರೂಫ್ ಇಲ್ಲ, ಯಾವ ಮಾಧ್ಯಮದೊಳಗೂ ಬಂದಿಲ್ಲ. ಅದು ಕಪೋಕಲ್ಪಿತ ಇತ್ತು, ಮಾತಾಡ್ಯಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಒಬ್ಬ ಚುನಾಯಿತ ಜನಪ್ರತಿನಿಧಿಯನ್ನು ಪೊಲೀಸರು ಈ ರೀತಿಯಾಗಿ ನಡೆಸ್ಕೊಳ್ತಾ ಇರೋದು ಭಾಳ ದುರದೃಷ್ಟಕರ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಲಹೆ ಸೂಚನೆ ಮೇರೆಗೆ ರಾಜ್ಯದ ಪೊಲೀಸರು ತಮ್ಮ ಕರ್ತವ್ಯವನ್ನು ಮರೆತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಥರ ವರ್ತನೆ ಮಾಡುತ್ತಿರುವುದು ಖಂಡನೀಯ. ವಿಶೇಷವಾಗಿ ಪಂಚಮಸಾಲಿ ಹೋರಾಟದಲ್ಲಿ ಬೆಳಗಾವಿ ನಗರದ ಪೊಲೀಸ್ ಕಮಿಷನರ್, ಇದರಲ್ಲಿಯೂ ಕೂಡ ಪೊಲೀಸ್ ಕಮಿಷನರ್ ಅದಾರ, ಇವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇಡೀ ರಾತ್ರಿಯೆಲ್ಲ ತಿರುಗಿಸ್ಯಾರ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು. ಏನವೇನು ಭಯೋತ್ಪಾದಕನ? ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಸಿಬ್ಬಂದಿಯವ್ರನ್ನ ಬಿಡುಗಡೆ ಮಾಡ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಮೇಲೆ ಕೇಸಿಲ್ಲ. ಏನೊಂದು ದೊಡ್ಡ ಮಾಡಬಾರ್ದು ತಪ್ಪು ಮಾಡಿ ದೇಶಕ್ಕೆ ಗಂಡಾಂತರವನ್ನು ತಂದಿಟ್ಟಾನ ಸಿ ಟಿ ರವಿ ಅನ್ನೋರ ಥರ ಆಕಸ್ಮಿಕ ಆ ಮಾತುಗಳನ್ನು ಆಡಿದ್ರೆ ಅದು ತಪ್ಪಾಕತಿ. ಮಾತಾಡಿದ್ರೆ ತಪ್ಪಾಕತಿ. ಆದ್ರೆ ಏನು ವಿಚಾರಣೆ ಇಲ್ಲದೆ ಈ ನಮ್ಮನೆ ಒಬ್ಬ ಭಯೋತ್ಪಾದಕನಾಗೈತೆ ಮಾಡ್ತಾರ, ಅದು ತಲೆಗೆ ಗಾಯ ಬಿಡದೈತಿ. ಏನು ಪೊಲೀಸರಿಗೆ ಏನು ತಿಳ್ಕೊಂಡಾರ? ಪೊಲೀಸರು ಈ ರಾಜ್ಯದೊಳಗೆ ಏನು ಕಾಯಂ ಇದ ಸರ್ಕಾರ ಇರುತ್ತೆ ಅಂತ ತಿಳ್ಕೊಂಡಾರ ಪೊಲೀಸರು? ಒಂದು ಇತಿಮಿತಿ ಇರ್ಬೇಕು. ಹಾಕಿದ ಕಾಕಿಗೆ ಇದ್ದಂಥ ಸ್ಟಾರಿಗೆ ಒಂದು ಗೌರವ ಕೊಡೋ ರೀತಿಯಲ್ಲಿ ಪೊಲೀಸರು ನಡ್ಕೋಬೇಕಂತ ಆಗ್ರಹ ಮಾಡ್ತಾರೆ. MLC ಸಿ.ಟಿ. ರವಿ ಅವ್ರನ್ನ ಈಗಾಗಲೇ ಬಂಧನ ಮಾಡಿಕೊಂಡು ಬೆಳಗಾವಿಯಿಂದ ಹುಬ್ಬಳ್ಳಿ ಮೂಲಕ ಬೆಂಗಳೂರಿಗೆ ಈಗ ಕರೆತರಲಾಗ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ದಲ್ಲಿದ್ದೀನಿ. ಗಬ್ಬೂರು ಬೈಪಾಸ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ.ಟಿ. ರವಿ ಅವ್ರನ್ನ ಕರೆತರಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರು ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರದ ಒಂದು ದುಂಡಾವರ್ತನೆ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸಾಕಷ್ಟು ಘೋಷಣೆಗಳನ್ನ ಕೂಗುವ ಮೂಲಕ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಕಾದು ಕುಳಿತಿದ್ದಾರೆ. ಪೊಲೀಸರು ಅವರನ್ನ ತಡೆಯುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸಿ.ಟಿ. ರವಿ ಅವರ ಆಗಮಿಸ್ತಾ ಇರುವಂತಹ ಕಾರು ಈಗ ಬರ್ತಾ ಇರ್ತಕ್ಕಂಥದ್ದು. ಈಗ ಅವ್ರನ್ನ ಬೆಂಗಳೂರಿಗೆ ಅಂದ್ರೆ ಬೆಳಗಾವಿ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇತ್ತ ಸಿ.ಸಿ. ಪಾಟೀಲ್ ಅಂದ್ರೆ ಮಾಜಿ ಸಚಿವ ಸಿ.ಸಿ. ಪಾಟೀಲ್ ಅವ್ರ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಕಾದು ಕುಳಿತಿದ್ದಾರೆ. ಸಿ.ಟಿ. ರವಿ ಅವ್ರನ್ನ ಇಲ್ಲಿ ತಡೆದು ಏನು ಕಾರ್ಯಕರ್ತರನ್ನ ಅವರು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಜಿ ಸಚಿವ ಸಿ.ಸಿ. ಪಾಟೀಲ್ ಅವರು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಸಿ.ಟಿ. ರವಿ ಅವ್ರನ್ನ ಅವರಿಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಬೆಳಗಾವಿಯಿಂದ ಏನು ನೇರವಾಗಿ ಹುಬ್ಬಳ್ಳಿ ಮೂಲಕ ಸಿ.ಟಿ. ರವಿ ಅವ್ರನ್ನ ಈಗಾಗಲೇ ಪೊಲೀಸರು ಕರೆ ತರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗಾಗಿ ಇಲ್ಲಿ ಕಾದು ಕುಳಿತಿದ್ದಾರೆ. ಒಂದ್ ಕಡೆ ಅವರು ಬಿಜೆಪಿ ಕಾರ್ಯಕರ್ತರ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪೊಲೀಸರು ಕೂಡ ಅವ್ರನ್ನ ತಡೆಯುವಂತ ಇಲ್ಲಿ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇರಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ.ಟಿ. ರವಿ ಅವರು ಇಲ್ಲಿಗೆ ಆಗಮಿಸ್ತಾರೆ. ಅವರಿಗೆ ಉಪಹಾರವನ್ನ ನೀಡಲಿಕ್ಕೆ ಇಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡು ಬಿಜೆಪಿಯ ಕಾರ್ಯಕರ್ತರು ಇಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಈಗಾಗಲೇ ಬೆಳಗಾವಿಯಿಂದ ಹುಬ್ಬಳ್ಳಿ ಮೂಲಕವಾಗಿ ಸಿ.ಟಿ. ರವಿ ಇವರು ಏನ್ ತಳ್ತಾ ಇದ್ದಾರೆ, ಅವರಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನ ಇಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ನೋಡೋಣ ಪೊಲೀಸರು ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಒಂದ್ ಕಡೆ ಯಾವುದೇ ರೀತಿಯಾದಂತಹ ಗಲಾಟೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಕೂಡ ಸರ್ಪಗೌಲನ್ನ ಹಾಕಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ.ಟಿ. ರವಿ ಅವ್ರನ್ನ ಇದೇ ಮಾರ್ಗವಾಗಿ ಬೆಂಗಳೂರಿಗೆ ಹೋಗಲಾಗುತ್ತೆ. ಇದೇ ಮಾರ್ಗವಾಗಿ ಅವ್ರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಅವರ ಬರುವಿಕೆಗಾಗಿ ಇಲ್ಲಿ ಕಾದು ನಿಂತಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾವು ಏನು ಈ ಮೂಲಕ ಸಿ.ಟಿ. ರವಿ ಅವರ ಬರುವಿಕೆಗಾಗಿ ಕಾರ್ಯಕರ್ತರು ಇಲ್ಲಿ ಕಾದು ನಿಂತಿರ್ತಕ್ಕಂಥದ್ದು. ಇದಿಷ್ಟು ಸದ್ಯದ ಚಿತ್ರಣ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಳಿ. ರಾಜಕಾರಣಿ ಮಾಡ್ತಿರೋ ಡಿ ಕೆ ಶಿವಕುಮಾರ್ಗೆ, ರಾಜಕಾರಣಿ ಮಾಡ್ತಿರೋ ಸಿಎಂ ಸಿದ್ದರಾಮಯ್ಯನಿಗೆ, ಗುಂಡಾ ಪೊಲೀಸರನ್ನು ಬಿಟ್ಟು ಹೊಡೆದಿದ್ದ ಈ ಪರಮೇಶ್ವರನಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಎಂತ ಸರ್ಕಾರ ಸರ್ಕಾರ
ಸರ್ಕಾರ ಪೊಲೀಸ್ ರಾಜ್ಯವನ್ನು ಮಾಡಿತ್ತು. ಒಬ್ಬ ಚುನಾಯಿತ ಜನಪ್ರತಿಯನ್ನು ಅವ್ರು ಆಡ್ಯಾರೋ ಬಿಟ್ಟಾರೋ ಮಾತಾಡ್ಯಾರೋ ಬಿಟ್ಟಾರೋ ಅನ್ನೋದಕ್ಕಿನ್ನೂ ಎಲ್ಲಿ ಪ್ರೂಫ್ ಇಲ್ಲ. ಯಾವ ಮಾಧ್ಯಮದೊಳಗೂ ಬಂದಿಲ್ಲ. ಅದು ಕಪೋಕಲ್ಪಿತ ಇತ್ತು, ಮಾತಾಡ್ಯಾರೋ ಅನ್ನೋದು ಗುರ್ತಿಲ್ಲ. ಆದರೆ ಒಬ್ಬ ಚುನಾಯಿತ ಜನಪ್ರತಿಯನ್ನು ಪೊಲೀಸರು ಈ ರೀತಿಯಾಗಿ ನಡೆಸ್ಕೊಳ್ತಾ ಇರೋದು ಬಹಳ ದುರದೃಷ್ಟಕರ. ಸನ್ಮಾನ್ಯ DK ಶಿವಕುಮಾರ್ ಅವರ ಸಲಹೆ ಸೂಚನೆ ಮೇರೆಗೆ ರಾಜ್ಯದ ಪೊಲೀಸರು ತಮ್ಮ ಕರ್ತವ್ಯವನ್ನು ಮರೆತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಥರ ವರ್ತನೆ ಮಾಡುತ್ತಿರುವುದು ಖಂಡನೀಯ. ವಿಶೇಷವಾಗಿ ಪಂಚಮಸಾಲಿ ಹೋರಾಟದಲ್ಲಿ ಬೆಳಗಾವಿ ನಗರದ ಪೊಲೀಸ್ ಕಮಿಷನರ್, ಈ ಇದರಲ್ಲಿನೂ ಕೂಡ ಪೊಲೀಸ್ ಕಮಿಷನರ್ ಅದಾರ, ಇವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇಡೀ ರಾತ್ರಿಯೆಲ್ಲ ತಿರುಗಿಸ್ಯಾರ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು. ಏನವೇನು ಭಯೋತ್ಪಾದಕನ? ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಸಿಬ್ಬಂದಿಯವ್ರನ್ನ ಬಿಡುಗಡೆ ಮಾಡ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಮೇಲೆ ಕೇಸಿಲ್ಲ. ಏನೊಂದು ದೊಡ್ಡ ಮಾಡಬಾರ್ದು ತಪ್ಪು ಮಾಡಿ ದೇಶಕ್ಕೆ ಗಂಡಾಂತರವನ್ನು ತಂದಿಟ್ಟಾನ ಸಿಟಿ ರವಿ ಅನ್ನೋರ ಥರ ಆಕಸ್ಮಿಕ ಆ ಮಾತುಗಳನ್ನು ಆಡಿದ್ರೆ ಅದು ತಪ್ಪಾಕತಿ. ಮಾತಾಡಿದ್ರೆ ತಪ್ಪಾಕತಿ. ಆದ್ರೆ ಏನು ವಿಚಾರಣೆ ಇಲ್ಲದೆ ಈ ನಮ್ಮನೆ ಒಬ್ಬ ಭಯೋತ್ಪಾದಕನಾಗೈತೆ ಮಾಡ್ತಾರ, ಅದು ತಲೆಗೆ ಗಾಯ ಬಿಡದೈತಿ. ಏನು ಪೊಲೀಸರು ಏನು ತಿಳ್ಕೊಂಡಾರ? ಪೊಲೀಸರು ಈ ರಾಜ್ಯದೊಳಗೆ ಏನು ಕಾಯಂ ಇದ ಸರ್ಕಾರ ಇರ್ತೈತೆ ತಿಳ್ಕೊಂಡಾರ? ಪೊಲೀಸರು ಒಂದು ಇತಿಮಿತಿ ಇರ್ಬೇಕು. ಹಾಕಿದ ಕಾಕಿಗೆ ಇದ್ದಂಥ ಸ್ಟಾರಿಗೆ ಒಂದು ಗೌರವ ಕೊಡೋ ರೀತಿಯಲ್ಲಿ ಪೊಲೀಸರು ನಡ್ಕೋಬೇಕಂತ ಆಗ್ರಹ ಮಾಡ್ತಾರೆ. ರಾಜಕಾರಣಿ ಮಾಡ್ತಿರೋ DK ಶಿವಕುಮಾರ್ಗೆ, ರಾಜಕಾರಣಿ ಮಾಡ್ತಿರೋ CM ಸಿದ್ದರಾಮಯ್ಯನಿಗೆ, ಗುಂಡಾ ಪೊಲೀಸರನ್ನು ಬಿಟ್ಟು ಹೊಡೆದಿದ್ದ ಈ ಪರಮೇಶ್ವರನಿಗೆ, ಅಯ್ಯಯ್ಯೋ ಅಯ್ಯಯ್ಯೋ